ಎಐಸಿಸಿ ಓಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರು ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರಕ್ಕೆ ಕಳಿಸುವ ಹುನ್ನಾರ ಅಂತ ಹೇಳಿ ಬಿಜೆಪಿ ನಾಯಕರು ಏನು ಆರೋಪ ಮಾಡ್ತಿದಾರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ನನ್ನ ಜೊತೆ ಸಿಎಂ ಸಿದ್ದರಾಮಯ್ಯ ಅವರು ಚರ್ಚೆ ಮಾಡಿದ್ರು. ನಾನು ರಾಜ್ಯದಲ್ಲಿ ಕೆಲಸ ಮಾಡಿ ಅಂತ ಹೇಳಿದ್ದೇನೆ, ಆದರೆ ರಾಷ್ಟ್ರೀಯ ಮಟ್ಟದಲ್ಲಿ ಒಕ್ಕಲಿಗರು, ಲಿಂಗಾಯತರು, ಓಬಿಸಿಗಳೇ ಸಮಿತಿಯಲ್ಲಿರುವ 40 ಜನರಲ್ಲಿ ಮಾಜಿ ಸಿಎಂಗಳು ಸಚಿವರಿದ್ದಾರೆ. ಹಾಗಾಗಿ ಇದರಲ್ಲಿ ಬೇರೆ ಯಾವುದೇ ವಿಚಾರ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಟೀಕೆಗಳು ಸಾಯುತ್ತವೆ, ಅಭಿವೃದ್ಧಿ ಕೆಲಸಗಳು ಉಳಿಯುತ್ತವೆ. ಬಿಜೆಪಿ ಟೀಕೆಗೆ ತಿರುಗೇಟನ್ನ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಈಗಾಗಲೇ ನೋಡಿ ಎಐಸಿಸಿ ಓಬಿಸಿ ಸಲಹಾ ಮಂಡಳಿಗೆ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಿದ್ದಾರೆ. ಆದ್ರೆ ವಿಪಕ್ಷ ನಾಯಕರು ಕೆಂಡ ಕಾಡ್ತಿದ್ದಾರೆ. ಇಲ್ಲೇ ಏನು ಮಾಡಕ್ಕಾಗ್ತಾ ಇಲ್ಲ, ಇನ್ನು ಅಲ್ಲೋಗಿ ಏನ್ ಮಾಡ್ತಾರೆ ಅನ್ನುವಂತ ಮಾತುಗಳು ಕೂಡ ಈಗ ಬರ್ತಾ ಇದಾವೆ. ಏನ್ ಟೀಕೆ ಟಿಪ್ಪಣಿಗಳನ್ನ ಮಾಡ್ತಿದ್ದಾರೆ ಅವೆಲ್ಲವೂ ಶಾಶ್ವತವಾಗಿ ಏನು ಉಳಿಯೋದಿಲ್ಲ. ಏನ್ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಿದಾರಲ್ಲ ಅವು ಉಳಿಯೋದು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಬಿಜೆಪಿಗೆ ಟಾಂಗ್ ಕೊಟ್ಟಿದ್ದಾರೆ. ರಾಜ್ಯ ನಾವು ಅಧಿಕಾರದಲ್ಲಿದೆ. ನಾನು ಸಿದ್ದರಾಮಯ್ಯ ನೋಡಿದ ಎಲ್ಲ ಕಡೆನೂ ಅದಕ್ಕೆ ಹೋಗಿ ಚರ್ಚೆ ಮಾಡ್ಕೊಂಡು ಬಂದು ನನ್ನ ಹತ್ರನೂ ಚರ್ಚೆ ಮಾಡಿದ್ದು. ಸ್ಟಾರ್ಟಿಂಗ್ ನಾವೇ ಕಾಂಗ್ರೆಸ್ ಪಿಕ್ಚರ್ ಮಾಡಿ ನಾವು ನಮ್ಮ ಸರ್ಕಾರದಿಂದ ಒಂದು 40 ಜನ ಲೀಡರ್ಸ್ ಬರ್ತಾರೆ. ಫಾರ್ಮರ್ಸ್ ಮಿನಿಸ್ಟರ್ಸ್, ಯೂನಿಯನ್ ಮಿನಿಸ್ಟರ್ಸ್, ಫಾರ್ಮರ್ ವ್ಯಕ್ತಿಗಳು ಲೀಡರ್ಸ್ ಎಲ್ಲ ಬರ್ತಾರೆ. ಓಬಿಸಿ ದೇಶದಲ್ಲಿ ಬಹಳ ಪಕ್ಷಕ್ಕೆ ಸಂಘಟನೆ ಮಾಡಬೇಕು, ಅವ್ರಿಗೆ ಸಮಾನ ಕೊಡಬೇಕು. ಒಕ್ಕಲಿಗರು ನ್ಯಾಷನಲ್ ಓಬಿಸಿಗಳೇ, ಲಿಂಗಾಯತರು ಓಬಿಸಿ ಎಲ್ಲ ವರ್ಗಕ್ಕೂ ನಮ್ಮ ಪಕ್ಷ ಶ್ರೀಮಂತರು. ಡಿಪಾರ್ಟ್ಮೆಂಟ್ ಇದೆ, ಓಬಿಸಿ ಡಿಪಾರ್ಟ್ಮೆಂಟ್, ಎಸ್ ಸಿ ಡಿಪಾರ್ಟ್ಮೆಂಟ್, ರೈತರ ವಿಭಾಗ, ಮೈನಾರಿಟಿ ವಿಭಾಗ, ಮೈನಾರಿಟಿಗೆ ಜೈನು ಸೇರ್ತಾರೆ. ಎಲ್ಲರೂ ಕೂಡ ನಾವು ಸಮಾನತೆ. ಇದನ್ನೇ ಟೀಕೆ ಮಾಡ್ತಿದ್ದಾರೆ ಸರ್ ಬಿಜೆಪಿ ಅವರು. ಅವರು ಟೀಕೆ ಮಾಡಿಲ್ಲ ಅಂತ ಅವರು ಸಮಾನ ಆಗುದಿಲ್ಲ. ಟೀಕೆಗಳು, ಸಾಹಿತ್ಯವೇ, ಕೆಲಸಗಳು ಓದಿದೆ.